ರವಿ ಅವರ ಕ್ರಾಸ್ ವೋಟಿಂಗ್ ನಂತರ ದಿಲ್ಲಿಯಿಂದ ನಾಯಕರುಗಳು ಯಾರಾದರೂ ಮಾತಾಡಿದ್ರ? ಹೆಂಗಿದೆ ಮೂಡು? ಸಿಟ್ಟಾಗಿದ್ದಾರಾ, ಬೇಜಾರಾಗಿದ್ದಾರಾ, ಅಥವಾ ಇದು ಏನಪ್ಪ ಕರ್ನಾಟಕದ ಇಷ್ಟೇ ಹಣೆ ಬರ ಅನ್ನೋ ಥರ ಜಿಗುಪ್ಸೆಯಾಗಿದ್ದಾರಾ? ಇಲ್ಲ, ಆರಂಭದಲ್ಲಿ ಅವರಿಗೆ ವಿವರವಾಗಿ ಯಾವುದೇ ನಿಸ್ಸಂಕೋಚ ಇಲ್ಲದೆ ವರದಿ ಕೊಡು ಅಂತೇಳಿ ಹೇಳಿದರು. ಕಳಿಸಿದ್ದೀವಿ ನಾವು ಅದರಲ್ಲಿ ಯಾವುದೇ ಸಂಕೋಚನೂ ಇಲ್ಲ. ನಮಗೇನು ಇನ್ಫಾರ್ಮೇಷನ್ ಬಂದಿತ್ತು, ಇನ್ಫಾರ್ಮೇಷನನ್ನು ಕಳಿಸ್ಕೊಟ್ಟಿದ್ದೀವಿ. ಓಕೆ, ನಾವೇನು ಕಲೆ ಹಾಕಿದ ಮಾಹಿತಿಯನ್ನು ಅದನ್ನು ಮತ್ತೆ 16 ರೀತಿಯಲ್ಲಿ ಕ್ರಾಸ್ ಎಕ್ಸಾಮಿನ್ ಮಾಡಲಿಕ್ಕೆ ಬರುತ್ತೆ. ಎಸ್, ಆಮೇಲೆ ಮತ್ತೆ ಒಂದು ನಿರ್ಣಯಕ್ಕೆ ಬರ್ಬೋದು, ಉತ್ತರ ಕೊಡ್ಬೋದು ಅನ್ನೋದಾದರೆ. ಸಿಟ್ಟಾಗಿದ್ದಾರಾ, ಬೇಜಾರಾಗಿದ್ದಾರಾ, ಜಿಗುಪ್ಸೆ ಬಂದಿದೆಯಾ ಅವ್ರಿಗೆ? ಏನು ನೋಡಿ, ಒಂದು ರಾಜಕೀಯ ಪಕ್ಷ ಇವುಗಳನ್ನೆಲ್ಲ ಎದುರಿಸ್ಕೊಂಡೇ ಬಂದಿದೆ. ಬೆಳಿಬೇಕಾದ್ರೆ ಸುಮ್ಮನೆ ಬೆಳೆದಿದೆ ಅಂತ ಅನ್ಕೊಂಬೇಡಿ, ಇವನ್ನೆಲ್ಲವನ್ನೂ ಎದುರಿಸಿದೆ. ವೋಟ್ ಫಾರ್ ನೋಟ್ ಅಂತ ಕಾಂಗ್ರೆಸ್ಸು ಪಾರ್ಲಿಮೆಂಟ್ನಲ್ಲಿ ಕ್ರಾಸ್ ವೋಟ್ ಮಾಡಿಸಿಕೊಂಡಿತ್ತು. ಕರ್ನಾಟಕದ ಸಂಸದರು ದುಡ್ಡಿಸ್ಕೊಂಡು ಅವತ್ತು ಕಾಂಗ್ರೆಸ್ ಪರವಾಗಿ ವೋಟ್ ಹಾಕಿದರು. ಇದನ್ನೆಲ್ಲ ಎಚ್ಚರಿಕೆ ವಹಿಸಬೇಕು, ಎಚ್ಚರಿಕೆ ವಹಿಸ್ತೀವಿ. ಎಸ್ ಅಣ್ಣ ನಮಸ್ತೆ, ನನ್ನ ಹೆಸರು ವಿಜಯಕುಮಾರ್ ಅಂತ, ಗಾಂಧಿನಗರ ವಿಧಾನಸಭಾ ಕ್ಷೇತ್ರ. ಅಣ್ಣ, ಇಲ್ಲಿವರೆಗೂ ಏನಾಗಿದೆ, ಏನಾಯಿತು ಇವತ್ತಿಂದ ಮರೆತು ಇನ್ನು ಕೇವಲ 22 ತಿಂಗಳಿದೆ ಎಲೆಕ್ಷನ್ನು. ಕಾರ್ಯಕರ್ತರು ರೆಡಿ ಇದ್ದೀವಣ್ಣ, ನೀವು ಯಾವತ್ತೇ ಕರೀರಿ ಸಮರಕ್ಕೆ ಸಿದ್ಧ. ನಿಜವಾಗ್ಲೂ ದೇವದುರ್ಲಭ ಬರ್ರಿ ನೀವು. ಹೌದು ಹೌದು ಹೌದು, ಅಟ್ಲೀಸ್ಟ್ ಕೊಡಲ್ಲ, ನಾವು ಬಿಟ್ಕೊಡೋ ಅಲ್ಲಿ ನಾಯಕರುಗಳ ಎದುರಿಗೆ ನೀವು ನಡೆದಿರೋ ಘಟನೆ ನಮಗೆ ಬೇಜಾರಾಗಿದೆ, ಸಿಟ್ಟು ತರ ಏನಾರು ಒಂದು ಬೇಜಾರು ಮಾಡ್ಕೊಂಡ ಕಾರ್ಯಕರ್ತರು ಏನು ಮಾಡೋಗಿದೆ? ಓಕೆ, ಏನು ಮಾಡೋಂಗಿದೆ? ಕರೆಕ್ಟ್ ಬಿಡಿ. ಮೇಲ್ಪಂಕ್ತಿ ನಾಯಕರುಗಳು ಯಾರ್ಯಾರು ಎಲೆಕ್ಷನ್ ನಿಂತ್ಕೊಂತಿರೋ ನಾಯಕರುಗಳಿದ್ರೆ ನಿಮ್ಮಲ್ಲಿ ಒಗ್ಗಟ್ಟಾಗಿ ನೀವು ಒಂದೇ ದೋಣಿಲಿ ಪಯಣ ಮಾಡಿ. ನಿಮ್ಮನ್ನು ಅಧಿಕಾರಕ್ಕೆ ತರ್ಸಕ್ಕೆ ನಾವಿದ್ದೀವಿ, ನೀವು ಚಿಂತನೆ ಮಾಡಬೇಡಿ. ಆ ಗೊಂದಲಗಳು ಇದನ್ನೆಲ್ಲ ನೀವು ಮರೆತು ಎಲ್ಲ ಒಂದಾಗಿ ನಿಮ್ಮನ್ನು ಅಧಿಕಾರಕ್ಕೆ ತಂದಿಲ್ಲ ಅವಾಗ ಕೇಳಿ. ಕಾರ್ಯಕರ್ತರ ಜೋಶ್ ಇನ್ನೂ ಕಮ್ಮಿ ಆಗಿಲ್ಲ ಸರ್. ನಿಮಗೇನು ಭಾವನೆ ಇದೆಯೇ ಅದೇ ನಮಗೂ ಇದೆ. ಒಂದು ಮಾಡುವಂಥ, ಒಟ್ಟಾಗಿ ಹೋಗುವಂಥ ಕೆಲಸನ ನಿರಂತರವಾಗಿ ಮಾಡ್ತಾಯಿದ್ದೀವಿ. ಒಟ್ಟಾಗಿ ಹೋಗ್ತೀವಿ. ಬರೀ ಕೇವಲ ಸಾಂದರ್ಭಿಕ ಕಾರಣಕ್ಕೆ ಒಂದಾಗಬೇಕು ಅಂತಿಲ್ಲ, ಅಧಿಕಾರಕ್ಕೆ ಬರಬೇಕು ಅನ್ನೋ ಕಾರಣಕ್ಕೆ ಒಂದಾಗಬೇಕು ಅಂತಿಲ್ಲ. ನೋಡಿ, 2 ರೀತಿ ಇರುತ್ತೆ. ಆದರ್ಶ ಅಂದರೆ ಯಾವುದು? ಆದರ್ಶ ಅಂತಂದರೆ ಸಹಮತದೊಂದಿಗೆ ಕೆಲಸ ಮಾಡೋದು ಆದರ್ಶ. ಭಿನ್ನಮತ ಇದ್ದರೂ ಒಟ್ಟಾಗಿ ಕೆಲಸ ಮಾಡೋದು ಅದು ವಾಸ್ತವಿಕತೆ. ಅಂದರೆ ನಿಮಗೆ ವ್ಯಾವಹಾರಿಕವಾಗಿ ನಿಮಗೆ ಅದು ಇಲ್ಲದೆ ಇದ್ದರೆ, ನಮಗೆ ಒಟ್ಟಾಗಿ ಕೆಲಸ ಮಾಡಲ್ಲ ಅಂದರೆ ನಮಗೆ ಇನ್ಯಾರೂ ಬೇಕಾಗೇ ಇಲ್ಲ ನಮ್ಮನ್ನು ಮುಳುಗ್ಸೋದಕ್ಕೆ. ಒಟ್ಟಾಗಿ ಕೆಲಸ ಮಾಡಬೇಕು ಅಂತ ಅನ್ನೋದು ಯಾಕೆ ಅಂದರೆ, ನಾವು ನೋಡಿ, ಯಾರಿಗೆ ಮನಸ್ಸಿನಲ್ಲಿ ನಾವೊಂದು ವಿಚಾರದ ಕಾರಣಕ್ಕೆ ಭಾಜಪವನ್ನು ಆರಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ, ಅವ್ರಿಗೆ ಡಿಸ್ಪ್ಯೂಟ್ ಆಗೋಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಮೇಲೆ ತನಗೆ ಲಾಭ ಆದರೆ ಅನ್ನುವಂಥ ಆಲೋಚನೆ ಇರುವವರು ಕೂಡ ಬಂದಿದ್ದಾರೆ. ಅದು ತಪ್ಪು ಅಂತ ಹೇಳಲ್ಲ, ಯಾಕೆಂದರೆ ಎಲ್ಲರ ಹತ್ರಲ್ಲೂ ಆದರ್ಶ ಹುಡ್ಕೋಕ್ಕಾಗಲ್ಲ. ಅಷ್ಟಾದಮೇಲೆ ನನ್ನ ಲಕ್ಷ್ಮಣ ರೇಖೆ ಏನು ಅಂದರೆ ಪಕ್ಷದ ಗೆರೆಯನ್ನು ದಾಟಲ್ಲ. ಕೇವಲ ಕರ್ನಾಟಕ ಅಲ್ಲ, ಬೇರೆ ಬೇರೆ ರಾಜ್ಯದ BJPಯಲ್ಲಿ ಬಣಗಳಿದ್ದಾವೆ. ಆದರೆ ಆಯಾ ರಾಜ್ಯಗಳಲ್ಲಿ ಬೈಂಡಿಂಗ್ ಫೋರ್ಸ್ಗಳು ಇದ್ದಾವೆ. ಅನೇಕ ಕಡೆಗಳಲ್ಲಿ ಅದು RSS ಒಂದು ಬೈಂಡಿಂಗ್ ಫೋರ್ಸಾಗಿ ಕೆಲಸ ಮಾಡುತ್ತೆ. ಬಟ್ ಕರ್ನಾಟಕ BJPಯ ಬಣಗಳನ್ನು ಒಂದುಗೂಡಿಸುವಂಥ ಫೆವಿಕಾಲ್ ಇನ್ನೂ ನಿರ್ಮಾಣನೇ ಆಗಿಲ್ಲ. ಇಲ್ಲಿ ಕೆಲವರು ಹೇಳ್ತಾರೆ RSSೇ ಒಂದು ಪಕ್ಷದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ ಅಂತ. ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತೂ ಒಂದು ಪಕ್ಷದ ರೀತಿಯಲ್ಲಿ ಯೋಚನೆ ಮಾಡಲ್ಲ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಸಂಘವನ್ನು ರಾಜಕೀಯ ಪಕ್ಷವಾಗಿ ಪರಿವರ್ತನೆ ಮಾಡಿ ಅಂತ ಹೇಳಿದಾಗ ಭಾಳ ಸ್ಪಷ್ಟವಾಗಿ ಅವತ್ತಿನ ಸರಸಂಘ ಚಾಲಕರಾಗಿದ್ದಂಥ ಮಾನನೀಯ ಗುರೂಜಿ ಗೋಳ್ವಲ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಸಂಘ ರಾಜಕೀಯ ಪಕ್ಷ ಆಗಲ್ಲ. ನಮ್ಮ ಸ್ಥಾಪನೆಯ ಉದ್ದೇಶನೇ ಬೇರೆ. ನಮ್ಮದು ಕೇವಲ ಸೀಮಿತವಾಗಿರೋದು ವ್ಯಕ್ತಿಗೆ ಸಂಸ್ಕಾರ ಕೊಡೋದು, ರಾಷ್ಟ್ರಭಕ್ತಿನ ಮೂಡಿಸೋದು. ನೀವು ಯಾರು ಬೇಕಾದರೂ ರಾಜಕೀಯ ಪಕ್ಷವನ್ನು ಪ್ರಾರಂಭಿಸಿ ಓಕೆ ಅನ್ನೋ ಮಾತನ್ನು ಅವತ್ತೇ ಹೇಳಿದರು. ಹಾಗಾಗಿ ಸಂಘ ರಾಜಕೀಯ ಪಕ್ಷ ಅಲ್ಲ. ಯಾಕೆ ಸ್ಟೇಟ್ BJPಯ ಬಣಗಳನ್ನು ಯಾಕೆ ಒಂದುಗೂಡಿಸೋದಾಗ್ತಾ ಇಲ್ಲ? ಸಂಘದ ಹಿರಿಯರಿಗೂ ಯಾಕೆ ಆಗ್ತಾ ಇಲ್ಲ ಇದು? ನಮಗೆ ನಾವು ಒಂದಾಗಬೇಕು ಒಟ್ಟಾಗಿ. ಈಗೆಲ್ಲ ಸಂದರ್ಭದಲ್ಲೂ ಭಿನ್ನಮತದೇ ಮುಂದುವರೆದಿದೆ ಅಂತ ಅನ್ನೋದನ್ನು ನಾನು ಒಪ್ಕೊಳ್ಳಲ್ಲ. ಯಾಕೆಂದರೆ ಒಳಗಡೆ ಇರೋನಾಗಿ ನಾನು ಹೇಳೋದು, ಕೆಲವೊಮ್ಮೆ ಒಟ್ಟಾಗಿ ಹೋಗಿದ್ದೀವಿ, ಎಲ್ಲ ಕಾಲಕ್ಕೂ ಒಟ್ಟಾಗಿ ಹೋಗಬೇಕು.
ಸಂಘಕ್ಕೆ ಸ್ಟ್ರಾಂಗ್ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಇದಾವ ಕರ್ನಾಟಕದ ದೃಷ್ಟಿಯಲ್ಲಿ? ಈ ನಾನು ವ್ಯಕ್ತಿ ಒಳ್ಳೆಯವನು, ಈ ವ್ಯಕ್ತಿ ಸರಿ ಇಲ್ಲ, ಈ ಥರದ ಸಂಘಕ್ಕೆ ತನ್ನದೇ ಆದಂಥ ಪ್ರಯಾರಿಟಿಗಳಿದಾವ. ನೀವು ರಾಂಗ್ ಅಡ್ರೆಸ್ಸಿಗೆ ಪ್ರಶ್ನೆ ಕೇಳ್ತಾ ಇದ್ದೀರಿ. ನಾನು ಅದಕ್ಕೆ ಉತ್ತರ ಕೊಡೋದಕ್ಕೆ ಯೋಗ್ಯ ವ್ಯಕ್ತಿ ಅಲ್ಲ. ನಾವು ಸಂಘದ ವಕ್ತಾರರು ಅಂತ ಹೇಳ್ಕೊಂಡು ಇಲ್ಲಿ ಯಾರು ಬಂದು ಕೂತ್ಕೊಳ್ಳೋದಿಲ್ಲ. ಇನ್ಯಾರನ್ನು ಕೇಳೋಣ ನಾವು? ನಮ್ಗದು ಗೊತ್ತಿಲ್ಲ. ನಿಮಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.